ಶಾಸಕರಿಂದ ನೂತನ ತಾಲೂಕು ಪಂಚಾಯಿತಿ ಕಟ್ಟಡಕ್ಕೆ ಶಂಕುಸ್ಥಾಪನೆ. ಮಂಡ್ಯ ತಾಲೂಕು ಪಂಚಾಯತ್ ನೂತನ ಕಟ್ಟಡದ ಶಂಕುಸ್ಥಾಪನೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗರ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಸರ್ಕಾರದ ವತಿಯಿಂದ ಕಟ್ಟಡ ಸ್ಥಾಪನೆಗೆ 4 ಕೋಟಿ ಹಣ ಬಿಡುಗಡೆಯಾಗಿದ್ದು, ಮುಂದಿನ ತಿಂಗಳು ಕಟ್ಟಡ ಪ್ರಾರಂಭವಾಗಿ 1 ವರ್ಷದೊಳಗೆ ಉದ್ಘಾಟನೆಯಾಗುವುದು. ಇತರ ಇಲಾಖೆಗಳನ್ನು ಒಂದೇ ಸೂರಿನಡಿ ತರುವ ಯೋಜನೆಯನ್ನು ನಡೆಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲ ಇಲಾಖೆಗಳನ್ನು ಒಂದೆಡೆ ತರಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿಗಳಾದ ಎಂ ಬಾಬು, ಕಾರ್ಯನಿರ್ವಾಹಕ ಅಧಿಕಾರಿ ಎಂಎಸ್ ವೀಣಾ, ತಹಸೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಬಿರಾದರ್, ಇಒ ಪವಿತ್ರ, ತಾಲೂಕು ಯೋಜನಾಧಿಕಾರಿ ಎಚ್ಆರ್ ಶ್ರೀನಿವಾಸ್, ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರುಗಳಾದ ಶ್ರೀಧರ್, ಮಲ್ಲೇಶ್, ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ನಿರ್ದೇಶಕ ಭೈರೇಶ್ ಹಾಗೂ ತಾಲೂಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಗರಸಭಾ ಸದಸ್ಯರುಗಳಾದ ಗೀತಾ, ಎಚ್ಸಿ ಮಂಜು, ಗಂಗಾಧರ್, ಶ್ರೀಧರ್, ರಾಮಲಿಂಗಯ್ಯ, ಮುಖಂಡರುಗಳಾದ ಕಾಂತಾ, ಜೆಕೆ, ರುದ್ರಪ್ಪ, ಎಂಎಸ್ ಚಿದಂಬರಂ, ಅಪ್ಪಾಜಿ, ಶಿವಪ್ರಸಾದ್, ಅಭಿಷೇಕ್ ಇತರರು ಉಪಸ್ಥಿತರಿದ್ದರು. ನಿರ್ವಹಿಸ್ತಾ ಇದೆ. ಅದನ್ನೆಲ್ಲ ಒಂದೇ ಸೂರಿನಡಿ ತರಬೇಕು ಅಂತೇಳಿ ಒಂದು ಜಾಗವನ್ನ DC ಆಫೀಸ್ ಎದುರುಗಡೆ ನೋಡ್ತಾ ಇದೀವಿ. ಅಲ್ಲೇ ಈಗೇನು ಎಲ್ಲ ಕಟ್ಟಡಗಳು ಬೇರೆ ಬೇರೆ ಕಡೆ ಇದೆ, ಅದನ್ನೆಲ್ಲ ಒಂದೇ ಇಲಾಖೆಗಳೆಲ್ಲ ಒಂದೇ ಕಡೆ ನಿರ್ವಹಿಸುವಂಗೆ ಹೊಸ ಕಟ್ಟಡಗಳನ್ನ ಶೀಘ್ರದಲ್ಲೇ ನಿರ್ಮಿಸೋದಕ್ಕೆ ನಾವು ಅದರ ಶಂಕುಸ್ಥಾಪನೆಯನ್ನು ಆರಂಭಿಸ್ತೀವಿ. ಇವತ್ತು ಹಲವಾರು ಯೋಜನೆಗಳು ಮಂಡ್ಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾರಿಗೆ ತರ್ತಾ ಇದ್ದೀವಿ. ಸರ್ಕಾರ ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಕೇಳೋದಕ್ಕೆಲ್ಲ ಯಾವುದೂ ಇಲ್ಲ ಅಂತ ಹೇಳಿಲ್ಲ. ಈಗ 33 ಕೋಟಿಯಲ್ಲಿ ಮಂಡ್ಯದ ಮುಖ್ಯ ರಸ್ತೆ ಆಗ್ತಾ ಇದೆ. ಇವತ್ತು SCP ಇಲ್ಲಿ 13 ಕೋಟಿ ರೂಪಾಯಿಯಲ್ಲಿ ರಸ್ತೆಗಳ ಕಾಮಗಾರಿಗಳು ನಡೀತಾ ಇದೆ. ಇವತ್ತು ಸಾತ್ನೂರಲ್ಲಿ 1 ಕೋಟಿ ರೂಪಾಯಿ ರಸ್ತೆಯನ್ನ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ವಿ, ಗುದ್ಲಿ ಪೂಜೆಯನ್ನ ಮಾಡ್ತಾ ಇದ್ವಿ. ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ಶರವೇಗದಲ್ಲಿ ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರ ಇದ್ರೆ ಮಂಡ್ಯದಲ್ಲಿ ಮತ್ತೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀವಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.